ವಿಶೇಷವಾದಂತ ಒಂದು ಹಳೆಯ ಫೋಟೋ ಗೌರವಿತ ದೇವೇಗೌಡರು, ಅದ್ವಾನಿಜಿಯವರು, ಯಡಿಯೂರಪ್ಪನವರು ಇರುವಂತ 1975 ಅಲ್ಲಿ ಜೂನ್ 26 ದೇಶ ಉಳಿಸಿ ಸಮಾವೇಶ ತುರ್ತು ಪರಿಸ್ಥಿತಿಯ ಒಂದು ಫೋಟೋ ನಮ್ಮ ಡಾಕ್ಟರ್ ಸರ್ಜಿ ಅವರು ಹುಡ್ಕೊಂಡು ಇವತ್ತು ತಂದು ಕೊಟ್ಟಿದ್ದಾರೆ. ಅವ್ರು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತೇನೆ. ಒಳ್ಳೆ ಫೋಟೋ, ಥ್ಯಾಂಕ್ ಯು. ಭಾರತ್ ಮಾತಾ ಕಿ. ಗೌರವಾನ್ವಿತ ನಿಕಟಪೂರ್ವ ಮುಖ್ಯಮಂತ್ರಿಗಳು, ರಾಜ್ಯ ಕಂಡಂತ ಹೆಮ್ಮೆಯ ನಾಯಕರಾದಂಥ ಗೌರವಾನ್ವಿತ ಕುಮಾರಸ್ವಾಮೀಜಿ ಅವರೇ, ಶಾಸಕ ಸಹೋದರಿ ಶಾರದಾ ಪೂರ್ಣನಾಯ್ಕ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ JDSನ ಮುಖಂಡರಂತ ಭೋಜೇಗೌಡ್ರವರೇ, ನಮ್ಮೆಲ್ಲರ ಹಿರಿಯರು, KPSCಯ ಸದಸ್ಯರಾಗಿ ನೂರಾರು ಯುವಶಕ್ತಿಗೆ ಉದ್ಯೋಗ ಕೊಟ್ಟಂತ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸನ್ಮಾನಿತ ರುದ್ರೇಗೌಡ್ರವರೇ, ನಮ್ಮ JDSನ ತಾಲೂಕು ಅಧ್ಯಕ್ಷರಂತ ಸನ್ಮಾನಿತ ಕಸಟಿ ಸತೀಶ್ ರವರೇ, ಜಿಲ್ಲಾಧ್ಯಕ್ಷರಂತ ಸನ್ಮಾನಿತ ಕಡೆದಾಳ್ ಗೋಪಾಲ್ಜಿ ಅವರೇ, ನಮ್ಮ ಕ್ರಿಯಾಶೀಲ BJPಯ ಜಿಲ್ಲಾ ಅಧ್ಯಕ್ಷರಂತ ಮೇಘರಾಜ್ ರವರೇ, ನಮ್ಮ ಪಕ್ಷದ ನಾಯಕರಂತ ರಘುಪತಿ ಭಟ್ ರವರೇ, ಸನ್ಮಾನಿತ ಗಿರೀಶ್ ಪಾಟೀಲ್ ರವರೇ, ಡಾಕ್ಟರ್ ಧನಂಜಯ್ ಸರ್ಜಿ ರವರೇ, JDSನ ಕಾರ್ಯಾಧ್ಯಕ್ಷರಂತ ದಾದಾಪೀರ್ ರವರೇ, ನಮ್ಮ ನಿಕಟಪೂರ್ವ ಶಾಸಕರು, ಗ್ರಾಮಾಂತರದ ನಮ್ಮ ಪಕ್ಷದ ಮುಖಂಡರಂತ ಅಶೋಕ್ ನಾಯ್ಕ್ ರವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ರಾಜು ತಲ್ಲೂರ್ ಅವರಿದ್ದಾರೆ, ಮಾಜಿ ಶಾಸಕರಂತ ಕುಮಾರಸ್ವಾಮಿಗಳಿದ್ದಾರೆ, ಛತ್ರಪತಿ ನಾಯಕರವರಿದ್ದಾರೆ, ಮೂನಪ್ಪ ಭಂಡಾರಿಜಿ ಅವರಿದ್ದಾರೆ, ವೀರಭದ್ರ ಪೂಜಾರ್ ಅವರೇ, ಚಂದ್ರಣ್ಣ ಅವರೇ, ವೇದಿಕೆ ಮೇಲೆ ಆಸೀನರುವಂತ ಗೌರವಂತ ಎಲ್ಲ ನಮ್ಮ ಪಕ್ಷದ JDSನ ಎಲ್ಲ ಹಿರಿಯರೇ, ಶ್ರದ್ಧೆಯ JDSನ ಕಾರ್ಯಕರ್ತ ಬಂಧುಗಳೇ, ಮತದಾರ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಒಂದು ವಿಶೇಷವಾದಂಥ ಒಂದು ಸಂದರ್ಭ. ನಾವೆಲ್ಲರೂ ಕೂಡ ಇಂಥ ಒಂದು ವಾತಾವರಣ ಬರುತ್ತೆ, ಕುಮಾರಣ್ಣನ ಪಕ್ಕದಲ್ಲಿ ನಾವು ಕೂಡ ಕೂತು ಈ ಸಭೆಯನ್ನ ಮಾಡ್ಬೋದು ಅಂತ ಹೇಳಿ ಈ ದಿನಗಳು ಬರುತ್ತೆ ಅಂತ ನಾವು ಯಾರು ಕೂಡ ಅನ್ಕೊಂಡಿದ್ದಿಲ್ಲ. ಆದರೆ ಇವತ್ತು ಯೋಗ ಕರ್ನಾಟಕದ ಕನ್ನಡದ ಮೊದಲನೇ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ಸನ್ಮಾನಿತ ದೇವೇಗೌಡರು ಅವರ ಒಂದು ಅಪೇಕ್ಷೆ, ಪ್ರಪಂಚ ಖಂಡದ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಅವರ ಒಂದು ಅಪೇಕ್ಷೆ, ಈ ಕಾಂಗ್ರೆಸ್ಸೇತರ ಶಕ್ತಿಗಳು ಒಂದಾಗಬೇಕು, ದೇಶದ ರೈತರ, ಶೋಷಿತ, ಪೀಡಿತ ಸಮಾಜದ ಬಂಧುಗಳ ರಕ್ಷಣೆ ಆಗ್ಬೇಕು ಅಂದ್ರೆ ಅದು ಕಾಂಗ್ರೆಸ್ಸೇತರ NDA ಮುಖಾಂತರ, ಮೋದಿಜಿಯವರ ಮುಖಾಂತರ ಅಂತೇಳಿ ಸಂಕಲ್ಪವನ್ನ ಮಾಡಿದ್ರು. ಅದರ ಆಶೀರ್ವಾದದ ಪ್ರತಿಫಲ ಇವತ್ತು ನೀವೆಲ್ಲರೂ ಒಟ್ಟಾಗಿ ನಾವು ಹೋಗ್ತಾ ಇದ್ದೀವಿ. ಕುಮಾರಣ್ಣನ ಹೋರಾಟವನ್ನ, ಅವರ ಅಭಿವೃದ್ಧಿ ಕಾರ್ಯವನ್ನ, ಅವರು ಮುಖ್ಯಮಂತ್ರಿ ಇದ್ದಾಗ ಅನೇಕ ಯೋಜನೆಗಳನ್ನು ತುಂಬ ಹತ್ತಿರದಿಂದ ತಾವೆಲ್ಲರೂ ಕೂಡ ಕೇಳಿದಿರಿ, ನೋಡಿದಿರಿ. ಆದ್ರೆ ಒಂದು ನಂಗಿನ್ನೂ ಕೂಡ ನೆನಪಿದೆ, ಕುಮಾರಣ್ಣ ಮುಖ್ಯಮಂತ್ರಿಗಳಾಗಿದ್ರು. ಆ ಸಂದರ್ಭದಲ್ಲಿ ಒಬ್ಬ ದಲಿತ ಕಾರ್ಯಕರ್ತನ ಹತ್ಯೆ ಆಗುತ್ತೆ ನಮ್ಮ ಹೊಸನಗರ ಹತ್ರ ಮಸರೂರು ಅಂತೇಳಿ. ಲಾಠಿ ಚಾರ್ಜಿಗೆ, ಅರಣ್ಯ ಇಲಾಖೆಗಳ ಲಾಠಿ ಚಾರ್ಜ್ ಒಬ್ಬ ರೈತ ದಲಿತ ರೈತ ತೀರ್ಕೊಂತಾನೆ. ಅವತ್ತು ಸಂಜೆ 6ರಿಂದ ಧರಣಿ ಶುರುವಾಗುತ್ತೆ. ನಾವು, ನಮ್ಮ ಹಾಲಪ್ಪನವರು, ಇತರ ಮುಖಂಡಗಳೆಲ್ಲ ಸೇರಿ ರಾತ್ರಿ 11 ಗಂಟೆಗೆ ಸ್ವತಃ ಮುಖ್ಯಮಂತ್ರಿಗಳು ಆದಂತ ಅವತ್ತು ಕುಮಾರಸ್ವಾಮಿಗಳು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ರಾತ್ರಿ 11:11ವರೆಗೆ ಮೊಬೈಲ್ ಫೋನಲ್ಲಿ ಮಾತಾಡಿ, ನಾನು ಈ ಒಂದು ದಲಿತನ ಒಬ್ಬ ಹತ್ಯೆಯನ್ನಾಗಿದೆ, ಅದನ್ನ ಖಂಡಿಸ್ತೇನೆ, ಅವನಿಗೆ ಪರಿಹಾರ ಕೂಡ ಕೊಡುವಂತ ನನ್ನ ಕೆಲಸ, ವಾಪಸ್ ಈ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ರಾತ್ರಿ 11:12 ಗಂಟೆಗೆ ಒಬ್ಬ ಘನತ ಮುಖ್ಯಮಂತ್ರಿಗಳು ಅವತ್ತು ಫೋನ್ ಮಾಡಿದ್ದು ನಾನು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇ ನಾವು ಗಮನಿಸಬೇಕಾಗಿರೋದು, ಅವರ ತಾಯಿ ಕರಳು ಅಂತ ಹೇಳಲಿಕ್ಕೆ ಒಬ್ಳು ಹೆಣ್ಮಗಳು ಇನ್ನು ಮಲೆನಾಡು ಭಾಗದಲ್ಲಿ ಈ ಕಾಲ್ ಸಂಕವನ್ನ ದಾಟಬೇಕಾದಾಗ ಕಾಲ್ ಜಾರಿ ಬಿದ್ದು ಕೊನೆ ಉಸನ್ನ ಎಳಿತಾಳೆ. ಅವತ್ತು ಮಾರನೇ ದಿನನೇ ಗೌರವಿತ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಗಳ ಘೋಷಣೆ ಮಾಡ್ತಾರೆ, ಎಲ್ಲ ಈ ರೀತಿಯಂತಹ ಕಾಲ ಸಂಖ್ಯೆಗಳಿಗೆ ಆದ್ಯತೆಯನ್ನು ಕೊಡಬೇಕು ಅಂತೇಳಿ
ಶಾಲಾ ಸೇತು ಬಂಧು ಅಂತೇಳಿ ಒಂದು ಕಾರ್ಯಕ್ರಮವನ್ನ ಗೌರವಂತ ಕುಮಾರಸ್ವಾಮಿಗಳು ಆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದು ನಂಗೆ ಇನ್ನೂ ಕೂಡ ನೆನಪಿದೆ. ಅಂದ್ರೆ ಈ ರೀತಿ ತಾಯಿ ಹೃದಯದಂತ ಕುಮಾರಣ್ಣ ಅವರು ಈ ರೀತಿ ಅನೇಕ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಈ ನಾಡಿಗೆ ಕೊಟ್ಟಂತ ದೇವೇಗೌಡವರ ಸುಪುತ್ರರು ಇವತ್ತು ನಮಗೆ ಆಶೀರ್ವಾದನ ಮಾಡ್ಲಿಕ್ಕೆ ಬಂದಿದ್ದಾರೆ. ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ಅಂತ ಹಿರಿಯರು ಬಂದು ಹಾರೈಸಿದಾಗ, ನನ್ನ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಬಂದಾಗ, ಬಿಜೆಪಿಯ ಪರವಾಗಿ ಮೋದಿಜಿಯವ್ರ ಪರವಾಗಿ ಬಂದಾಗ ನನ್ನ ಜವಾಬ್ದಾರಿ ಏನು ಅಂತ ನಂಗೆ ಅರ್ಥ ಆಗುತ್ತೆ. ವೇದಿಕೆ ಮಿಂತ ನಮ್ಮ ಹಿರಿಯರಿಗೆ, ನಮ್ಮ ಶಾಸಕರುಗಳಿಗೆ, ಮಾಜಿ ಶಾಸಕರಿಗೆ ನನ್ನಿಂದ ಯಾರೊಬ್ರು ಕೂಡ ಬೆರಳು ತೋರಿಸೋ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಿಮ್ಮೆಲ್ಲರ ಹಾರೈಕೆ ಆಶಯದಿಂದ ಬರುವಂತ ಇನ್ನು 5 ವರ್ಷದ ಮುಂದಿನ ಅವಧಿಯಲ್ಲಿ ನಿಮ್ಮ ಇಚ್ಛೆ ಪ್ರಕಾರ ದೇವ್ರ ದಯಿಂದ ನಾನು ಮತ್ತೊಮ್ಮೆ ಸಂಸತ್ ಸದಸ್ಯನಾಗಿ ಗೆದ್ದು ಬಂದಾದ್ಮೇಲೆ ಈ ಒಂದು ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಗಮನ ಕೊಡ್ತೀನಿ. ವಿಶೇಷವಾಗಿ ನಮ್ಮ ಶರಾವತಿ ಮುಳುಗಡೆ ಇರ್ಬೋದು, ಡೀಮ್ಡ್ ಫಾರೆಸ್ಟ್ ಇರ್ಬೋದು, ಶರಾವತಿ ಪ್ರದೇಶದ ದೇವಸ್ಥಾನ ಬೇರೆ ಅಲ್ಲ, ಈ ಜಾಗ ಬೇರೆ ಅಲ್ಲ. ಯಾರಿಂದ ಯಾಕೆ ತಪ್ಪಾಯ್ತು, ಅದು ಕಾಂಗ್ರೆಸ್ಸಿನ ಪಾಪದ ಕೂಸದು, ಸರಿ ಮಾಡ್ಲಿಕ್ಕೂ ಕೂಡ ಬರಲಿಲ್ಲ ಅಂತ ಒಂದು ಸಂಕಷ್ಟಕ್ಕೆ ಸಿಕ್ಕಿಸಿದ್ದಾರೆ. ಸರಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಅಭಿವೃದ್ಧಿ ವಿಚಾರದಲ್ಲಿ ಏನೇನು ಆಗ್ತಾ ಇದೆ ಅಂತ ನಮ್ಗೆ ಈಗಾಗಲೇ ಪಾಂಪ್ಲೆಟ್ಸ್ ಮುಖಾಂತರ ನಿಮ್ಗೆ ತಿಳಿಸುವಂತ ಪ್ರಯತ್ನಗಳು ಆಗಿದೆ. ಹಾಗಾಗಿ ಇಷ್ಟೇ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಂತೇನೆ, ದಯಮಾಡಿ ಇನ್ನು ಉಳಿದಂತ ಇನ್ನೊಂದು ವಾರ ಇದೆ. ಸ್ವತಃ ಕುಮಾರಣ್ಣ ಇಷ್ಟೆಲ್ಲ ಕೆಲಸದ ಒತ್ತಡ ಇದ್ರೂ ಕೂಡ ಅಭ್ಯರ್ಥಿಯಾಗಿ 1 ಗಂಟೆನೂ ಕೂಡ ಚುನಾವಣೆ ನಂತರ ವಿಶ್ರಮಿಸಿದೆ. ಮತ್ತೆ ಇಡೀ ರಾಜ್ಯದಲ್ಲಿ ಬಿಜೆಪಿಯ ಅಭ್ಯರ್ಥಿಗಳಿಗೆ ಬೆಂಬಲ ಕೊಡ್ಲಿಕ್ಕೆ ಓಡಾಡ್ತಾ ಇದ್ದಾರೆ. ಅಂದ್ರೆ ಅವರ ಪರಿಶ್ರಮಕ್ಕೆ ನಾವು ಬೆಲೆ ಕೊಡಬೇಕು. ಅಂದ್ರೆ ಇನ್ನು ಉಳಿದಂತೆ ಇನ್ನೊಂದು ವಾರ ನಮ್ಮ ಬೂತ್ ಅಲ್ಲಿ, ನಮ್ಮ ಮನೆಯಲ್ಲಿ ವಿಶೇಷವಾಗಿ ನಮ್ಮ ಮನೆ ಹೆಣ್ಮಕ್ಳಿಗೆ ಏನೂ ಇಲ್ಲಪ್ಪ, ಅಲ್ಲಿ ನೀರಿದೆ, ಕುಡಿತಾ ಇದಾರಪ್ಪ, ಬೇರೆ ಇಲ್ಲ. ಆಮೇಲೆ ಉಳಿದಂತ ವ್ಯವಸ್ಥೆ ಇರುತ್ತೆ. ದಯಮಾಡಿ ಇಲ್ಲಿ ಬಂದಂತ ಗಂಡ್ಮಕ್ಳಿಗೆ ನಾವು ವಿನಂತಿ ಮಾಡ್ಕೊಂತೀವಿ. ಮೊದಲು ಮನೇಲಿ ಅಂತ ನನ್ನ ಹೆಂಡತಿಗೆ, ನೀನ್ ಯಾರಿಗೆ ಓಟ್ ಕೊಡ್ತೀಯ ಅಂತ ಕೇಳಿದ್ರು ತಪ್ಪೇನಿಲ್ಲ. ನಮ್ಮ ಮನೇಲಿ ನಮ್ಮ ಮನೆಯವರಿಗೆ ನಾನು ಕೇಳಬೇಕಾಗಿದೆ. ಯಾಕೆಂದ್ರೆ ಕಾಂಗ್ರೆಸ್ಸಿನ ಅಪಪ್ರಚಾರದಿಂದ ಒಮ್ಮೆ ಸರ್ಕಾರ, ರಾಜ್ಯ ಸರ್ಕಾರ ಬಂದಾಗ್ಬೇದೆ. ಈಗಾಗಲೇ ತಾಯಂದ್ರು ಶಾಪ ಹಾಕ್ತಾ ಇದ್ದಾರೆ. ಆದ್ರೂ ಕೂಡ ಇವತ್ತು ಮತ್ತೆ ಗ್ಯಾರಂಟಿ ಅಂತೇಳಿ ಭಾಷಣವನ್ನ ಮಾಡಿಕೊಂಡು ಮುಗ್ಧ ಮನಸ್ಸಿನ ತಾಯಂದರ ಮನಸ್ಸನ್ನ ತಪ್ಪು ದಾರಿಗೆ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ನಿಮ್ಮ ಮನೇಲಿಂತ ದೇವ್ರಿಗೆ ಕೈ ಮುಗ್ದು, ಆ ದೇವ್ರ ಸಮಾನವಾದಂತ ನಿಮ್ಮ ಕುಟುಂಬದ ತಂದೆ ಇರ್ಬೋದು, ತಾಯಿ ಇರ್ಬೋದು, ನಿಮ್ಮ ಕುಟುಂಬದ ಹೆಣ್ಮಕ್ಳು ಇರ್ಬೋದು, ಅವರಿಗೆ ಮೊದಲು ಏನ್ ನಡೀತಾ ಇದೆ ಅಂತ. ಯಾಕಂದ್ರೆ ಮೊದಲು ಕಾಲ ಇತ್ತು, ಗಂಡ ಹೇಳಿದ ಜಾಗದಲ್ಲಿ ಹೆಣ್ಮಕ್ಳು ಹೋಗಿ ಓಟ್ ಹಾಕಿ ಬರ್ತಿದ್ರು. ಇವತ್ತು ಸ್ವತಂತ್ರವಾಗಿ ಚಿಂತನೆ ಮಾಡುವಂತ ಒಂದು ಶಕ್ತಿ ನಮ್ಮ ತಾಯಂದರಿಗೆ ಇರುವಂತ ಈ ಸಂದರ್ಭದಲ್ಲಿ ಗುಪ್ತ ಮತದಾನ ಆಗಿರಿಂದ ಇವತ್ತು ಕುಮಾರಣ್ಣ ಬಂದು ಕೈ ಮುಗ್ದು ಹೋಗಿದಾರಪ್ಪ. 2 ಬಾರಿ ಬಂದಿದ್ದಾರೆ, ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಒಂದೇ, ಈಗೊಮ್ಮೆ ಬಂದಿದ್ದಾರೆ ಅಂತೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ, ದಯಮಾಡಿ ಯಾರು ಕೂಡ ತಪ್ಪಾಗ್ಲಿಕ್ಕೆ ಅವಕಾಶನ ಮಾಡಿಕೊಡದೆ ನಿಮ್ಮ ರಾಘಣ್ಣಂಗೆ ಆಶೀರ್ವಾದನ ಮಾಡ್ಲಿಕ್ಕೆ ಗಮನವನ್ನ ಕೊಡಬೇಕು, ಕಮಲದೇವಿಗೆ ಆಶೀರ್ವಾದನ ಮಾಡ್ಲಿಕ್ಕೆ ಗಮನವನ್ನ ಕೊಡಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂತ, ಈಗಾಗಲೇ ನಿಮಗೆ ಗೊತ್ತಿದೆ, ಕಳೆದ ಹಿಂದಿನ ಅವಧಿಯಲ್ಲಿ ನಮ್ಮ ಹೊಸಳ್ಳಿ ಲಿಫ್ಟ್ ಇರಿಗೇಷನ್ ಇರ್ಬೋದು, ಹೊಳೆಹನಸವಾಡಿ ಏತ ನೀರಾವರಿಗೆ 29 ಕೆರೆಗಳಿಗೆ 350 ಹೆಕ್ಟೇರ್ಗೆ ನೀರಾವರಿ ಆಗಿರೋದಿರ್ಬೋದು, ಹೊಳಲೂರು ಸನ್ಯಾಸಿಕೊಪ್ಪ ಕೋಡ್ಮಗೆ ಸೇತುವೆ ಇರ್ಬೋದು, ಹೊಳೆಹೊನ್ನೂರು ಪಟ್ಟಣ ಪಂಚಾಯತಿಯಾಗಿ ಅಪ್ಗ್ರೇಡ್ ಆಗಿದೆ, ವಿಮಾನ ನಿಲ್ದಾಣ ಆಯಿತು. ಯಾರೋ ಶ್ರೀಮಂತರಿಗೋಸ್ಕರ ವಿಮಾನ ನಿಲ್ದಾಣ ಅಲ್ಲ, ಸಮಯನ ದುಡ್ಡು ಅಂತ ಯೋಚನೆ ಮಾಡುವಂತ ಕೈಗಾರಿಕೋದ್ಯಮಿಗಳು ಬರಬೇಕು, ಬಂಡವಾಳ ಹಾಕಬೇಕು, ಫ್ಯಾಕ್ಟ್ರಿಗಳನ್ನ ಶುರು ಮಾಡಬೇಕು. ರೈತರ ಮಕ್ಕಳು ಇವತ್ತು ವಿದ್ಯಾವಂತರಾಗಿ ಅಪ್ಪನ ಜೊತೆ ಹೋಗಿ ಹೊಲದ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಉದ್ಯೋಗ ಮಾಡ್ಬೇಕು ಅಂದ್ರೆ ಸರ್ಕಾರಿ ಕೆಲಸ ಸಿಗ್ತಾ ಇಲ್ಲ. ಸೊ ಆ ದೃಷ್ಟಿಯಿಂದ ಕೈಗಾರಿಕೋದ್ಯಮಿಗಳು ಬಂದು ಇಂಡಸ್ಟ್ರೀಸ್ಗಳನ್ನ ಶುರು ಮಾಡ್ಲಿಕ್ಕೆ ಅನುಕೂಲ ಮಾಡ್ಬೋದು ಅಂತೇಳಿ ಚಿಂತನೆ ಮಾಡಿ ಏರ್ಪೋರ್ಟ್ ಆಗಿದೆ. ನಾನು ಯೋಚನೆ ಮಾಡಿದೆ, ಮೊದಲೇ ಬಾರಿಗೆ ನಿಮ್ ರಾಘಣ್ಣ MP ಆದಾಗ ನಮ್ಮ ಶಿವಮೊಗ್ಗ ಬರಂತ ಟ್ರೈನ್ ಬೆಂಗಳೂರಿಂದ, ಶಿವಮೊಗ್ಗನೇ ಲಾಸ್ಟ್ ಸ್ಟಾಪ್ ನಮ್ದು, ಶಿವಮೊಗ್ಗದಿಂದ ತಾಳ್ಗೊಪ್ಪ ಸಾಗರದವರು ಕೂಡ ಮೀಟರ್ ಗೇಜ್ ಅನ್ನ ಬ್ರಾಡ್ ಗೇಜ್ ಅನ್ನ ಮಾಡಿದಂತ ಪ್ರತಿಫಲ 200 ಕೋಟಿ ಖರ್ಚು ಮಾಡಿ ಅವತ್ತು ಬ್ರಾಡ್ ಗೇಜ್ ಮಾಡಿದ್ವಿ. ಇವತ್ತು ಎಲ್ಲ ಟ್ರೈನ್ ಕೂಡ ಇವತ್ತು ಆಯನೂರು, ಹಾರ್ನಳ್ಳಿ, ಕುಂಸಿ ಈ ಭಾಗದಲ್ಲಿ ಇವತ್ತು ಟ್ರೈನ್ ಓಡಾಡ್ತಿರೋದು ನೀವು ನೋಡ್ತಾ ಇದ್ದೀರಿ. ಸ್ವಾತಂತ್ರ್ಯ ನಂತರ ನಮಗೆ ಶಿವಮೊಗ್ಗ ಮತ್ತೆ ಉತ್ತರ ಕರ್ನಾಟಕಕ್ಕೆ ರೈಲ್ವೆ ಸೇತುವೆನ ಮಾಡಲಿಕ್ಕೆ 2,000 ಕೋಟಿ ಖರ್ಚು ಮಾಡಿ ಶಿವಮೊಗ್ಗ, ಶಿಕಾರಿಪುರ, ರಾಣೆಬೆನ್ನೂರಿಗೆ ರೈಲ್ವೆ ಟ್ರ್ಯಾಕ್ ಅನ್ನು ಹಾಕುವಂತ ಕೆಲಸಗಳು ಕೂಡ ಈಗಾಗಲೇ ಶುರುವಾಗಿರೋದು ಕೂಡ ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ನಾನು ಯೋಚನೆ ಮಾಡಿದೆ, ನಮ್ಮ ಸೇವಲಾಲ್ ಮರಿಯಮ್ಮನ ಜನ್ಮಸ್ಥಳ ಸೂರಗೊಂಡಕೊಪ್ಪ ಇದೆ. ಇಡೀ ದೇಶದಿಂದ ಕುಮಾರಣ್ಣ ಎಲ್ಲ ಪಾದಯಾತ್ರೆ ಮಾಡ್ಕೊಂಡು ಕಾಲಿಗೆ ಚಪ್ಪಲಿ ಇಲ್ದಂಗೆ ಅಯ್ಯಪ್ಪ ಸ್ವಾಮಿ ಮಾಲೆಗೆ ಯಾವ ರೀತಿ ಹೋಗ್ತಾರೆ ನಮ್ಮ ಬಂಜಾರ ಸಮಾಜದವ್ರು ಆ ರೀತಿ ಹೋಗ್ತಾ ಇದ್ರು. ಹಾಗಾಗಿ ಏನಾದ್ರು ಆ ಸೇವಲಾಲ್ ಮರಿಯಮ್ಮಂಗೆ ಸೇವೆ ಸಲ್ಲಿಸ್ಬೇಕು ಅಂತೇಳಿ ರೈಲ್ವೆ ಟ್ರ್ಯಾಕ್ ಅನ್ನ ರೂಟ್ ಅನ್ನ ಚೇಂಜ್ ಮಾಡಿಸಿ
ಸೂರ್ಗೊಂಡಕೊಪ್ಪ ಅಂತ ಮುಖಾಂತರ ಹೋಗಂಗ್ ಮಾಡಿ ಈಗ ಅಲ್ಲಿ ಬಾಯಗಾಡ್ ರೈಲ್ವೆ ಸ್ಟೇಷನ್ ಅಂತೇಳಿ ಮಾಡೋಂಥ ಕೂಡ ಈಗಾಗಲೇ ಕೆಲಸ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗಿದೆ. ಮುಂದೊಂದು ದಿನದಲ್ಲಿ ನಮ್ಮ ಯೋಗ ಇವತ್ತು ಸಾಕಷ್ಟು ಸಮಸ್ಯೆಗಳು ಕೂಡ ಅಷ್ಟೇ ಇದೆ. ಶರಾವತಿ ಮುಳುಗಡೆ ಇರ್ಬೋದು, ಡೀಮ್ ಫಾರೆಸ್ಟ್ ಇರ್ಬೋದು, ಬಗರು ಕುಮ್ಮಿ ಇರ್ಬೋದು. ಹಾಗಾಗಿ ಬರುವಂತ ದಿನದಲ್ಲಿ ನಮ್ಮ ಯೋಗ ಇವತ್ತು ಕುಮಾರಣ್ಣನು ಕೂಡ ದೆಹಲಿಗೆ, ನಮ್ಮ ಕರ್ನಾಟಕದ ಧ್ವನಿ ಇವತ್ತು ದೆಹಲಿಗೆ ಕುಮಾರಣ್ಣ ಬರ್ತಿರೋದ್ರಿಂದ ಬರುವಂತ ದಿನದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೂಡ ಈ ಎಲ್ಲ ಸಮಸ್ಯೆಯನ್ನು ಕೂಡ ಬಗೆಹರಿಸ ಪ್ರಾಮಾಣಿಕ ಕೆಲಸವನ್ನ ನಿಮ್ ರಾಘಣ್ಣ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ಬಂದಿದ್ದೀರಿ. ದಯಮಾಡಿ ಇನ್ನೊಂದು ವಾರ ನೀವು ಶ್ರಮ ವಹಿಸ್ರಿ. ಮತ್ತೆ 5 ವರ್ಷ ನಾವು ಶಾರದಕ್ಕ ಅಶೋಕಣ್ಣ ಸೇರ್ಕೊಂಡು ಈ ಭಾಗದ ನಿಮ್ಮ ಸೇವೆ ಮಾಡ್ಲಿಕ್ಕೆ ನಾವು ಶತಸಿದ್ಧ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮೇಲ್ನೇ ಬ್ಯಾಲೆಟ್ ನಮೂನೆಯಲ್ಲಿ ಕ್ರಮ ಸಂಖ್ಯೆ ಮೇಲಿಂದ 2ನೇದು. ಈ ಬಾರಿ ಏನಾಗಿದೆ ಅಂದ್ರೆ, ನಿಮ್ ರಾಘಣ್ಣ ಎಲ್ಲ ಕಾರ್ಯಕ್ರಮದಲ್ಲೂ ಭಾಷಣದಲ್ಲಿ ಮಾತಾಡ್ತಾ ಇದ್ದೆ. MP ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್, ಮೆಂಬರ್ ಆಫ್ ಪಂಚಾಯತ್ ಅಂತ ಹೇಳ್ತಾ ಇದ್ದೆ. ಸೊ ಇದು ಒಂಥರ ಪಂಚಾಯತ್ ಎಲೆಕ್ಷನ್ ಅಂತ ಹೇಳಿ 22 ಜನ ನಾಮಪತ್ರವನ್ನು ಸಲ್ಲಿಸ್ಬಿಟ್ಟಿದ್ದಾರೆ ಕುಮಾರಣ್ಣ. ಈಗ ಶಿವಮೊಗ್ಗದಲ್ಲಿ 22 ಜನ ಅಭ್ಯರ್ಥಿಗಳು ಒಟ್ಟು. ಹಾಗಾಗಿ 2 VVPAT, ಈಗ 2 VVPAT ಅನ್ನು ಇಡಬೇಕೀಗ. ಒಟ್ಟು 1000 ಚಿಲ್ಲರೆ ಬೂತಿಗೆ ಡಬಲ್ ಒಂದೊಂದು ಬೂತಲ್ಲಿ 2 VVPAT ಇರುತ್ತೆ. ಒಂದರಲ್ಲಿ 12 ಕ್ರಮ ಸಂಖ್ಯೆವರೆಗೂ ಇರುತ್ತೆ. ಹಾಗಾಗಿ ಮೊದಲನೇ ಇದರೊಳಗೆ ಸೀರಿಯಲ್ ನಂಬರ್ 2ಕ್ಕೆ ಕಮಲ್ದು ಇರುತ್ತೆ, ನಿಮ್ಮ ಭಾಗಣ್ಣ ಫೋಟೋ ಇರುತ್ತೆ, ಭಾರತೀಯ ಜನತಾ ಪಕ್ಷ ಅಂತ ಇರುತ್ತೆ. ಅಲ್ಲಿ ನಾವು ಮತವನ್ನ ಹಾಕ್ಬೇಕು. ನೀವು 2ನೇ ಕೀಪ್ಯಾಡ್ ಅಲ್ಲಿ ಏನಾದ್ರು 2ನೇ ಕ್ರಮ ಸಂಖ್ಯೆ ಹಾಕ್ಬಿಟ್ರೆ ಯಾರೋ ಅದೃಷ್ಟ. ಆಗ ಆ ತಪ್ಪು ಯಾವುದೇ ಕಾರಣಕ್ಕೂ ಮಾಡದೆ ನಮ್ಮ ಕುಟುಂಬದವ್ರಿಗೂ ಕೂಡ ತಾವೆಲ್ಲರೂ ಕೂಡ ಹೇಳಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ಕೊಂತ, ಇಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಹಳ್ಳಿಯಿಂದ 12:30 1 ಗಂಟೆ ತಾವೆಲ್ಲರೂ ಕೂಡ ಬಿಟ್ಟಿದ್ದೀರಿ. ನಮ್ಮ ದೌರ್ಭಾಗ್ಯ ಈ ಚುನಾವಣೆಯ ನೀತಿ ಸಂಹಿತೆ ಇರೋದ್ರಿಂದ ಒಂದು ನೀರೊಂದು ಬಿಟ್ಟು ನಾವೇನು ಕೂಡ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಇಷ್ಟು ಮಾತ್ರ ಹೇಳ್ತೀನಿ, ಸೂರ್ಯ ಚಂಡ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆಗೋದು ಯಾರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಕುಮಾರಣ್ಣ ಕೇಂದ್ರದ ಮಂತ್ರಿ ಆಗೋದು ಕೂಡ ಯಾರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಕುಮಾರಸ್ವಾಮಿಗಳ ನೇತೃತ್ವದಲ್ಲಿ ಚುನಾವಣೆ ನಂತರ ವಿಜಯೋತ್ಸವನ ಇಟ್ಕೊಂಡು ನಮ್ಮ ತಾಯಂದಿರಿಗೆ ಕುಂಕುಮ ಕೊಟ್ಟು ನಮ್ಮ ಅಣ್ಣ ತಮ್ಮದಿರಿಗೆ ಒಳ್ಳೆ ಹೋಳಿಗೆ ಊಟನ ಹಾಕಿ ಕಳಿಸುವಂತ ಕೆಲಸನೂ ಕೂಡ ನಾವು ಮಾಡೋಣ ಈ ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂತ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲೂ ಕೂಡ ಬಂದಿದ್ದೀರಿ ಮೂಲೆಗಳಿಂದ. ತಮಗೆಲ್ಲರೂ ಕೂಡ ಪಕ್ಷದ ಪರವಾಗಿ ಹೃತ್ಪೂರ್ವಕವಾಗಿ ವಂದನೆ ಅಭಿನಂದನೆ ತಿಳಿಸ್ತಾ, ಮೊನ್ನೆ ಕುಮಾರಣ್ಣ ಫೋನ್ ಮಾಡಿದ್ದು, ಇವತ್ತು ಬರ್ತಾ ಇದ್ದೀನಿ ಕಾರ್ಯಕ್ರಮ ಸೇರಿಸ್ಬೇಕು ಅಂತ. ಕೇವಲ 24 ಗಂಟೆಯಲ್ಲಿ ನಮ್ಮ ಶಾರದಕ್ಕನ ರಿಮೋಟ್ ಕಂಟ್ರೋಲ್ ಯಾವ ರೀತಿ ಅಂತ ಹೇಳಿ ಈಗ ಗೊತ್ತಾಯ್ತು ನನಗೆ. ಕೂತಲ್ಲೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮನ್ನು ಸೇರಿಸಿದಾರೆ ಅಂದ್ರೆ ಶಾರದಕ್ಕನ ಶಕ್ತಿ ಏನು ಅಂತ ನಿಮ್ಗೆ ಗೊತ್ತಾಗಿದೆ. ಶಾರದಕ್ಕನ ಶಕ್ತಿ ಏನು ಅಂತ ನಿಮಗೆ ಗೊತ್ತಿತ್ತು, ನಮಗೆ ಗೊತ್ತಿದ್ದಲ್ಲ, ಈಗ ನಮಗೆ ಕ್ಲೀನ್ ಆಗಿ ಗೊತ್ತಾದಂಗೆ ಆಯ್ತು. ಹಾಗಾಗಿ ನಮ್ಮ ಸೋದರಿ ಶಾರದಕ್ಕನ ಆಶೀರ್ವಾದ ಕೂಡ ನಂಗೆ ಸಿಗ್ತಾ ಇರೋದು ನನ್ನ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ವೇದಿಕೆ ಮೇಲೆ ಎಲ್ಲ ನಮ್ಮ JDS ನ ಗೌರವ ನಾಯಕರುಗಳಿಗೆ, ನಮ್ಮ ಪಕ್ಷದ ಎಲ್ಲ ಗೌರವ ನಾಯಕರುಗಳಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.